Hi, hello, welcome my dear friends for my video lecture. Today's topic is Zeeman effect. What is meant by Zeeman effect means it is the magneto-optical phenomena. What is meant by magneto-optical phenomena means magneto stands for magnetic field and optical stands for light. Consider a source of light, example sodium vapor lamp in the optics lab. All of you familiar with it, right? So consider a source of light emitting a spectral line. This spectral line is subjected to the magnetic field. When the source of light emitting a spectral line is subjected under the magnetic field, it emits, see, ನಾವು ಲ್ಯಾಬಲ್ಲೆಲ್ಲ ನೋಡಿರ್ತೀವಿ ಆಪ್ಟಿಕ್ಸ್ ಲ್ಯಾಬಲ್ಲಿ ಸೋರ್ಸ್ ಆಫ್ ಲೈಟಿಂದ ಹೀಗೆ ಸ್ಪೆಕ್ಟ್ರಲ್ ಲೈನು ಬರ್ತಾ ಇರುತ್ತೆ, ಸಿಂಗಲ್ ಸ್ಪೆಕ್ಟ್ರಲ್ ಲೈನು. ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಅಂಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಈ ಸೋರ್ಸ್ನ ಏನಾಗುತ್ತೆ ಅಂತ ಅಂದರೆ ದ ಸ್ಪೆಕ್ಟ್ರಲ್ ಲೈನ್ ಸ್ಪ್ಲಿಟ್ಸ್ ಅಪ್ ಇಂಟು 2 or more ಕಾಂಪೊನೆಂಟ್ಸ್. ಒಂದು ಸ್ಪೆಕ್ಟ್ರಲ್ ಲೈನು ನಂಬರ್ ಆಫ್ ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ. ಇದನ್ನು ಪೇರೆಂಟಲ್ ಲೈನ್ ಅಂತ ಕರಿತೀವಿ, ವರ್ಜಿನಲ್ ಲೈನ್ನ. ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಸ್ಪ್ಲಿಟ್ಸ್ ಅಪ್ ಇನ್ ದ ಸಿಮಿಟ್ರಿಕಲ್ ಮ್ಯಾನರ್ ಅಂತ ಅಂದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗಿರುತ್ತೆ. ಸೊ ಅದನ್ನು ನಾವೇನಂತ ಕರಿತೇವೆ, Zeeman effect ಅಂತ ಕರೆಯೋದು. ವಾಟ್ ಈಸ್ ಮೀನ್ ಬೈ Zeeman effect means Zeeman effect, it is the magneto-optical phenomena in which when the source of light emitting spectral line is subjected under the magnetic field, it splits up into number of components which are symmetrically distributed with respect to the parental line. This phenomena is known as Zeeman effect. Okay, next, Zeeman effect was first discovered by Zeeman, name of a scientist, Zeeman, in 1896. The Zeeman effect was firstly discovered by Zeeman in 1896. Next, we are study the experimental setup of Zeeman effect. Experimental setup. See here, consider the source of light. ಒಂದು ಸೋರ್ಸ್ ಆಫ್ ಲೈಟ್ನ ತಗೋತಾ ಇದ್ದೀವಿ ಹೀಗೆ. ಓಕೆ, ಇದಕ್ಕೆ ಸ್ಪೆಷಲಿ ಡಿಸೈನ್ಡ್ ಕಾನಿಕಲ್ ಪೋಲ್ ಪೀಸಸ್ನ ತಗೊಂಡಿದ್ದೀವಿ. ಸ್ಪೆಷಲಿ ಡಿಸೈನ್ಡ್ ಕಾನಿಕಲ್ ಪೋಲ್ ಪೀಸಸ್ ಮ್ಯಾಗ್ನೆಟ್ನ ತಗೊಂಡಿದ್ದೀವಿ. ಓಕೆ, ಇಲ್ಲಿ ಅಟ್ ದ ಸೆಂಟರ್ ಇಟ್ ಈಸ್ ಡ್ರಿಲ್ಡ್. ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ, ಇದನ್ನು ಅಟ್ ದ ಸೆಂಟರ್ ಇಟ್ ಈಸ್ ಡ್ರಿಲ್ಡ್. ಇದು ಮ್ಯಾಗ್ನೆಟ್ಟು ಎಮ್. ಇಟ್ ಈಸ್ ಸಬ್ಜೆಕ್ಟೆಡ್ ಟು ದ ಪವರ್ ಸಪ್ಲೈ, ಹೈ ಟೆನ್ಷನ್ ಪವರ್ ಸಪ್ಲೈ. Okay, this is the experimental setup of Zeeman effect. Consider a source. The source of light, ಇದು ಸೋರ್ಸ್ ಆಫ್ ಲೈಟು ಕಾನಿಕಲ್ ಪೋಲ್ ಪೀಸಸ್ ಮ್ಯಾಗ್ನೆಟ್ನ ತಗೊಂಡಿದ್ದೀವಿ ವಿತ್ ದ ಪವರ್ ಸಪ್ಲೈ. ಓಕೆ, ಅಟ್ ದ ಲಾಂಜಿಟ್ಯೂಡಿನಲ್ ವ್ಯೂ ಅಂದರೆ ಪ್ಯಾರ್ಲಲ್ ಆಗಿ ಸೋರ್ಸ್ ಇದೆ ಅಂತ ಅಂದರೆ ಪ್ಯಾರ್ಲಲ್ ಆಗಿ ನಾವಿಲ್ಲಿ ಒಂದು ಟೆಲಿಸ್ಕೋಪ್ನ ಇಟ್ಟಿದ್ದೀವಿ ಹೀಗೆ ಫಾರ್ ದ study of experimental observation. Like similarly, we are placed another telescope in the transverse view ಒಂದು ಟೆಲಿಸ್ಕೋಪ್ನ ಪ್ಲೇಸ್ ಮಾಡಿದ್ದೀವಿ, ಲಾಂಜಿಟ್ಯೂಡ್ನಲ್ ವ್ಯೂ ಒಂದು ಟೆಲಿಸ್ಕೋಪ್ನ ಪ್ಲೇಸ್ ಮಾಡಿದ್ದೀವಿ. ನಿಮಗೆ ಲಾಂಜಿಟ್ಯೂಡ್ನಲ್ ವ್ಯೂ ಮತ್ತು ಟ್ರಾನ್ಸ್ವರ್ಸ್ ವ್ಯೂ ಅಂದರೆ ಗೊತ್ತಿದೆ. ಲಾಂಜಿಟ್ಯೂಡಿನಲ್ ಅಂತ ಅಂದರೆ ಇಟ್ ಈಸ್ ಪ್ಯಾರಲಲ್ ಟು ದ ಸೋರ್ಸ್ ಆಫ್ ಲೈಟ್. ಲಾಂಜಿಟ್ಯೂಡಿನಲ್ ಸಿಯರ್, ಈಗ ಇದು ಸ್ಪೆಕ್ಟ್ರಲ್ ಲೈನ್ ಸೋರ್ಸ್ ಆಫ್ ಲೈಟ್ ಅಂತ ಅಂದರೆ ಇದಕ್ಕೆ ಪ್ಯಾರಲಲ್ ಆಗಿ ಟೆಲಿಸ್ಕೋಪ್ ಇಟ್ಟರೆ ಅದನ್ನು ಲಾಂಜಿಟ್ಯೂಡ್ನಲ್ ವ್ಯೂ ಅಂತ ಕರಿತೀವಿ. ಈ ಸೋರ್ಸ್ ಆಫ್ ಲೈಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಟೆಲಿಸ್ಕೋಪ್ ಇಟ್ಟಿದ್ದೀವಿ, ಸೊ ಇದನ್ನು ಟ್ರಾನ್ಸ್ವರ್ಸ್ ವ್ಯೂ ಅಂತ ಕರಿತೀವಿ. ಓಕೆ,
ಸೊ ಈಗ ಲಾಂಜಿಟ್ಯೂಡ್ನಲ್ ವ್ಯೂಲಿ ಏನಾಗುತ್ತೆ ಕಂಡೀಷನ್, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಏನು ಅಂತ ಅಂದರೆ, ದ ಸ್ಪೆಕ್ಟ್ರಲ್ ಲೈನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಲಾಂಜಿಟ್ಯೂಡ್ನಲ್ ವ್ಯೂ ಈಸ್ ದ ಡಬ್ಲೆಟ್ ಸ್ಪೆಕ್ಟ್ರಲ್ ಲೈನು ಪ್ರೊಡ್ಯೂಸ್ ಆಗುತ್ತೆ. ಯಾವುದರಲ್ಲಿ? ಲಾಂಜಿಟ್ಯೂಡ್ನಲ್ ವ್ಯೂಲಿ. ಡಬ್ಲೆಟ್ ಅಂತ ಅಂದರೆ ಮೀನಿಂಗ್ ಏನು? ಈಗ ವರ್ಜಿನಲ್ ಸ್ಪೆಕ್ಟ್ರಲ್ ಲೈನ್ ಹೀಗಿದೆ ಸೋರ್ಸಿಂದು, ಈ ವರ್ಜಿನಲ್ ಸ್ಪೆಕ್ಟ್ರಲ್ ಲೈನ್ ಬದಲು ನಮಗೇನು ಪ್ರೊಡ್ಯೂಸ್ ಆಗ್ತಾ ಇದೆ? ಡಬ್ಲೆಟ್ಟು ಫಾರ್ಮ್ ಆಗಿದೆ. ಡಬ್ಲೆಟ್ ಅಂತ ಅಂದರೆ ಒಂದು ಸ್ಪೆಕ್ಟ್ರಲ್ ಲೈನು ಎರಡು ಸ್ಪೆಕ್ಟ್ರಲ್ ಲೈನ್ ಆಗಿ ಸ್ಪ್ಲಿಟ್ ಅಪ್ ಆಗಿದೆ. ಓಕೆ, ಎರಡು ಸ್ಪ್ಲಿಟ್ ಅಪ್ ಆಗಿದೆ. ಅದೇ ಥರ ಈ ವರ್ಜಿನಲ್ ಸ್ಪೆಕ್ಟ್ರಲ್ ಲೈನ್ ಇದೆಯಲ್ಲ, ಇದನ್ನು ಪೇರೆಂಟಲ್ ಲೈನ್ ಅಂತ ಕರಿತೀವಿ. ದಿಸ್ ಪೇರೆಂಟಲ್ ಲೈನ್ ಈಸ್ ಆಬ್ಸೆಂಟ್ ಇನ್ ದ ಕೇಸ್ ಆಫ್ ಲಾಂಜಿಟ್ಯೂಡ್ನಲ್ ವ್ಯೂ. ಓಕೆ, ದ ಸ್ಪೆಕ್ಟ್ರಲ್ ಲೈನ್ಸ್ ಈಸ್ ಸ್ಪ್ಲಿಟ್ಸ್ ಅಪ್ ಇಂಟು ಡಬ್ಲೆಟ್ ಆ್ಯಂಡ್ ಇದರಲ್ಲಿ ಇಲ್ಲಿ ಎರಡು ವೇವ್ ಲೆಂತ್ ಇದೆ ಸ್ಪೆಕ್ಟ್ರಲ್ ಲೈನ್ತು. ಫಸ್ಟ್ ಒನ್ನು ಹ್ಯಾವಿಂಗ್ ಲಾಂಗರ್ ವೇವ್ ಲೆಂತ್ ಆ್ಯಂಡ್ ಅನದರ್ ಒನ್ ಹ್ಯಾವಿಂಗ್ ಶಾರ್ಟರ್ ವೇವ್ ಲೆಂತ್. ಇಲ್ಲಿ ಏನು ಪೇರೆಂಟಲ್ ಲೈನ್ದು ವೇವ್ ಲೆಂತ್ ಇದೆ, ಆ ವೇವ್ ಲೆಂತ್ಗೆ ಕಂಪೇರ್ ಮಾಡಿದ್ರೆ ಒಂದು ವೇವ್ ಲೆಂತಿಂದು ಲಾಂಗರ್ ವೇವ್ ಲೆಂತ್ ಇರುತ್ತೆ, ಅನದರ್ ಒಂದು ಶಾರ್ಟರ್ ವೇವ್ ಲೆಂತ್ ಇರುತ್ತೆ. ಓಕೆ, ಸೊ ದ ಚೇಂಜ್ ಇನ್ ದ ಶಿಫ್ಟ್ ಅಂದರೆ ಒರಿಜಿನಲ್ ಲೈನಿಂದ ಎಷ್ಟು ಶಿಫ್ಟ್ ಆಗಿದೆ ಅದನ್ನು ಏನಂತ ಕರಿತೀವಿ? ಡಿ ಲ್ಯಾಂಬ್ಡಾ ಅಂತ ಕರಿತೀವಿ. ಚೇಂಜ್ ಇನ್ ವೇವ್ ಲೆಂತ್ ಅಂದರೆ ಒರಿಜಿನಲ್ ವೇವ್ ಲೆಂತ್ಗಿಂತ ಎಷ್ಟು ಶಿಫ್ಟ್ ಆಗಿದೆ ಅಂತ. ದಟ್ ಈಸ್ shift in the wavelength of original wavelength, that is known as Zeeman shift. ಅದನ್ನು ಝೀಮನ್ ಶಿಫ್ಟ್ ಅಂತ ಕರೆಯೋದು. ಓಕೆ, ಸೊ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅರ್ಥ ಆಗ್ತಿದೆಯಾ? ಲಾಂಜಿಟ್ಯೂಡ್ನಲ್ ವ್ಯೂಲಿ ಏನೇನು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಬರುತ್ತೆ ಅಂತ ಅಂದರೆ, ಫಸ್ಟ್ ಒನ್, ದ ಒರಿಜಿನಲ್ ಸ್ಪೆಕ್ಟ್ರಲ್ ಲೈನ್ಸ್ obtained is splits up into doublet form. Okay, one having the longer wavelength compared to the parental line and another one having the shorter wavelength compared to the parental line, and the parental line itself is absent in the case of longitudinal view, and the two spectral lines produced are circularly polarized. ಇವೆರಡು ಹೇಗಿರುತ್ತೆ? ಎರಡು ಸರ್ಕ್ಯುಲರ್ಲಿ ಪೋಲರೈಸ್ಡ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಲಾಂಜಿಟ್ಯೂಡ್ನಲ್ ವ್ಯೂದು. ನೆಕ್ಸ್ಟ್ ಕಮ್ ಅಕ್ರಾಸ್ ದ transverse view. Then what are the properties of transverse views? means transverse views ಅಲ್ಲಿ ಏನು ಚೇಂಜಸ್ ಆಗುತ್ತೆ? ಟ್ರಾನ್ಸ್ವರ್ಸ್ ವ್ಯೂ ಅಂತ ಅಂದರೆ, ಈಗ ಇಲ್ಲಿ ಸೋರ್ಸ್ ಇದೆ ಅಂತ ಅಂದರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ನಾವು ಒಂದು ಟೆಲಿಸ್ಕೋಪ್ ಇಟ್ಟು ಅದನ್ನು ಸ್ಟಡಿ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಸ್ಟಡಿ ಮಾಡುವಾಗ ಏನಾಗುತ್ತೆ? ದ ಸ್ಪೆಕ್ಟ್ರಲ್ ಲೈನ್ ಒಬ್ಟೈನ್ಡ್ ಈಸ್, ಇಲ್ಲಿ ಡಬ್ಲೆಟ್ ಇದೆ, ನಮಗೆ ಟ್ರಾನ್ಸ್ವರ್ಸ್ ವ್ಯೂಲಿ ಏನಾಗುತ್ತೆ? ಟ್ರಿಪ್ಲೆಟ್ಟು ಪ್ರೊಡ್ಯೂಸ್ ಆಗುತ್ತೆ. ಟ್ರಿಪ್ಲೆಟ್ ಅಂತ ಅಂದರೆ ಏನು? ಒರಿಜಿನಲ್ ಸ್ಪೆಕ್ಟ್ರಲ್ ಲೈನ್ಸ್ ಜೊತೆಗೆ ನಮಗೆ ಎರಡು ಸ್ಪೆಕ್ಟ್ರಲ್ ಲೈನ್ಸು, ಇದರಲ್ಲಿ ಹೇಗೆ ಸ್ಪೆಕ್ಟ್ರಲ್ ಲೈನ್ ಪ್ರೊಡ್ಯೂಸ್ ಆಯಿತು, ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಟ್ರಾನ್ಸ್ವರ್ಸ್ ವ್ಯೂ ಎರಡು ಸ್ಪೆಕ್ಟ್ರಲ್ ಲೈನ್ಸು ಪ್ರೊಡ್ಯೂಸ್ ಆಗುತ್ತೆ ಅಲಾಂಗ್ ವಿತ್ ದ ಪೇರೆಂಟಲ್ ಲೈನ್. ಪೇರೆಂಟಲ್ ಲೈನ್ ಜೊತೆಗೆ ನಮಗೇನು ಬರ್ತಾ ಇರುತ್ತೆ? ಸ್ಪೆಕ್ಟ್ರಲ್ ಲೈನ್ಸು ಪ್ರೊಡ್ಯೂಸ್ ಆಗಿರುತ್ತೆ. ಅದಕ್ಕೆ ಇದನ್ನು ಟ್ರಿಪ್ಲೆಟ್ ಅಂತ ಕರಿತೀವಿ. ದ ಸ್ಪೆಕ್ಟ್ರಲ್ ಲೈನ್ಸ್ ಸ್ಪ್ಲಿಟ್ಸ್ ಇಂಟು ಟ್ರಿಪ್ಲೆಟ್ ಸೊ ದಟ್ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಇದರಲ್ಲಿ ನಾವು ಬೋತ್ ದೀಸ್ ಟು ಆರ್ perpendicular to the source of light and the parental line central one is parallel to the source of light. ಅಂದರೆ ಬರ್ತಾ ಇರೋವಂಥ ಲೈಟಿಗೆ ಸೆಂಟ್ರಲ್ ಲೈನು ಪೇರೆಂಟಲ್ ಲೈನ್ ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಆ್ಯಂಡ್ ಅದರ್ ಟು ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದೆನ್ ದ ಶಿಫ್ಟ್ ಫ್ರಮ್ parental line to the spectral lines is called Zeeman shift. Okay. So here the three lines are ಇಲ್ಲಿ ನಾವೇನು ಹೇಳಿದ್ವಿ, ಬಂದಿರೋವಂಥ ಟೂ ಲೈನ್ಸು ದೇ ಆರ್ ಸರ್ಕ್ಯುಲರ್ಲಿ ಪೊಲರೈಸ್ಡ್ ಅಂತ ಹೇಳಿದ್ವಿ. ಇಯರ್ ದೇ ಆರ್ ತ್ರೀ ಲೈನ್ಸ್ ಆರ್ ಕಂಪ್ಲೀಟ್ಲಿ ಪ್ಲೇನ್ ಪೊಲರೈಸ್ಡ್. Okay, the central one having the vibrations parallel to the magnetic field and outer ones having the vibration perpendicular to the magnetic field. ಅಂದರೆ ಈ ಸೋರ್ಸ್ ಆಫ್ ಲೈಟು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪ್ಯಾರಲಲ್ ಆಗಿರುತ್ತೆ ಸೆಂಟ್ರಲ್ ಲೈನಲ್ಲಿ.
ಇವೆರಡು ಲೈನ್ಸಲ್ಲಿ ಅಂದರೆ ಬಂದಿರೋವಂಥ ಸ್ಪೆಕ್ಟ್ರಲ್ ಲೈನ್ಸಲ್ಲಿ ಏನಾಗಿರುತ್ತೆ, ವೈಬ್ರೇಷನ್ಸು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಅಂತ. ಸೊ ದೀಸ್ ಆರ್ ದ ಕಂಡೀಷನ್ಸ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಅರ್ಥ ಆಗಿದೆಯಾ ಎಕ್ಸ್ಪೆರಿಮೆಂಟಲ್ ಸೆಟಪ್ಪು? ಸೊ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಸರಿ. ಎಕ್ಸ್ಪೆರಿಮೆಂಟಲ್ ಸೆಟಪ್ ಅಂತ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಕಾನಿಕಲ್ ಶೇಪ್ಡ್ ಪೋಲ್ ಪೀಸಸ್ magnet, and the pole pieces is drilled along the center to view the longitudinal view of the source of light, and the power supply is connected to the magnet. The telescope is placed, high resolution telescope is placed at the ಟ್ರಾನ್ಸ್ವರ್ಸ್ ವ್ಯೂ. ಅಂದರೆ ಲಾಂಜಿಟ್ಯೂಡ್ನಲ್ ವ್ಯೂಲಿ ಏನು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಇರುತ್ತೆ ಆ್ಯಂಡ್ ಟ್ರಾನ್ಸ್ವರ್ಸ್ ವ್ಯೂಲಿ ಏನು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಇರುತ್ತೆ ಅಂತ ಎರಡನ್ನೂ ಸ್ಟಡಿ ಮಾಡೋದಕ್ಕೆ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಫ್ ಝೀಮನ್ ಎಫೆಕ್ಟ್ನ ಸೆಟ್ ಮಾಡಿರ್ತೀವಿ. ಲಾಂಜಿಟ್ಯೂಡ್ನಲ್ ವ್ಯೂನಲ್ಲಿ ಏನಾಗಿರುತ್ತೆ, ದ ಸ್ಪೆಕ್ಟ್ರಲ್ ಲೈನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಕೇಸ್ ಆಫ್ longitudinal view is a doublet spectral line. Doublet in the sense the spectral line obtained, original spectral line, it splits up into two spectral lines. ಎರಡು ಸ್ಪೆಕ್ಟ್ರಲ್ ಲೈನ್ಸ್ ಆಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ಒರಿಜಿನಲ್ ಸ್ಪೆಕ್ಟ್ರಲ್ ಲೈನ್, which means the parent spectral line is absent in the case of longitudinal view. The parent spectral line ಏನಾಗಿರುತ್ತೆ, absent ಆಗಿರುತ್ತೆ. And one having the slightly shorter wavelength and other having the slightly longer wavelength. So ಒನ್ ಆಫ್ ದ ಒರಿಜಿನಲ್ ಲೈನ್ ಪೇರೆಂಟ್ ಲೈನಿಗೆ ಕಂಪೇರ್ ಮಾಡಿದ್ರೆ ಪೇರೆಂಟ್ ಲೈನಿಗೆ ಏನು ವೇವ್ಲೆಂತ್ ಇರುತ್ತೆ ಆ ವೇವ್ಲೆಂತ್ಗಿಂತ ಒಂದು ಕಡಿಮೆ ವೇವ್ಲೆಂತ್ ಇರುತ್ತೆ, ಇನ್ನೊಂದು ಲಾಂಗರ್ ವೇವ್ಲೆಂತ್ ಇರುತ್ತೆ. ಸೊ ದ ಟೂ ಲೈನ್ಸ್ ಆರ್ ಸಿಚುಯೇಟೆಡ್ ಸಿಮಿಟ್ರಿಕಲಿ ವಿತ್ ರೆಸ್ಪೆಕ್ಟ್ ಟು ದ ಪೇರೆಂಟಲ್ ಲೈನ್. ನಮಗೆ ಝೀಮನ್ ಎಫೆಕ್ಟ್ ಸ್ಟೇಟ್ಮೆಂಟ್ ಹೇಳುವಾಗಲೇ ಹೇಳಿದೆ, ಅದೇನಂತ ಅಂದರೆ ಪೇರೆಂಟಲ್ ಲೈನ್ ಏನಿರುತ್ತೆ ಅದಕ್ಕೆ ಸಿಮಿಟ್ರಿಕಲ್ ಆಗಿ ಸ್ಪೆಕ್ಟ್ರಲ್ ಲೈನ್ಸು ಅರೇಂಜ್ ಆಗ್ತಾ ಹೋಗಿರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಹಿಯರ್ ದ ಪೇರೆಂಟಲ್ ಲೈನಿಂದ ಈ ಸ್ಪೆಕ್ಟ್ರಲ್ ಲೈನ್ಸ್ ಡಬ್ಲೆಟ್ ಸ್ಪೆಕ್ಟ್ರಲ್ ಲೈನ್ಸು ಡಿವೈಡ್ ಆಗಿರುತ್ತೆ. ಓಕೆ, ಸೊ ಈ ಶಿಫ್ಟನ್ನ ಏನಂತ ಕರಿತೀವಿ, ಝೀಮನ್ ಶಿಫ್ಟ್ ಅಂತ ಕರೆಯೋದು. ವಾಟ್ ಈಸ್ ಮೀನ್ ಬೈ ಝೀಮನ್ ಶಿಫ್ಟ್ ಅಂತ ಅಂದರೆ ದ ಚೇಂಜ್ ಇನ್ ವೇವ್ ಲೆಂತ್ ಅಥವಾ ದ ಶಿಫ್ಟ್ ಇನ್ ದ ಶಿಫ್ಟ್ ಸಿಚುಯೇಟೆಡ್ ಫ್ರಮ್ ದ ಪೇರೆಂಟಲ್ ಲೈನ್ ಟು ದ ಸ್ಪೆಕ್ಟ್ರಲ್ ಲೈನ್ ಇಸ್ ಕಾಲ್ಡ್ ಝೀಮನ್ ಶಿಫ್ಟ್. ಓಕೆ, these are the experimental observations of longitudinal view. And transverse view ಅಂತ ಅಂದರೆ the spectral lines produced is triplet and along with the parental line. In the case of longitudinal view, the parental line is absent. In the case of transverse view, the parental along with the parental line, the two lines are split up. One is the other two lines are perpendicular to the magnetic field, and the parental line is parallel to the magnetic field with respect to the source of light. Okay, here the three lines are completely plane polarized. Here the two spectral lines are circularly polarized. Illi plane polarized, illi circularly polarized. These are the experimental setup of Zeeman effect. Next to types of Zeeman effect. What are the types of Zeeman effect? There are two types of Zeeman effect. First one is normal Zeeman effect and another one is anomalous Zeeman effect. Normal Zeeman effect and another one is anomalous Zeeman effect. What is meant by normal Zeeman effect means when the splitting up of spectral lines into 2 or 3 lines. Only 2 or 3 lines ಆದರೆ ಇಲ್ಲಿ ಸ್ಪ್ಲಿಟ್ ಆಗುತ್ತಲ್ಲ ಸ್ಪೆಕ್ಟ್ರಲ್ ಲೈನ್ಸು. ಸೊ ಸ್ಪೆಕ್ಟ್ರಲ್ ಲೈನ್ಸ್ ಸ್ಪ್ಲಿಟ್ ಆಗೋದು 2 or 3 ಲೈನ್ಸ್ ವಿತ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡು 2 or 3 ಲೈನ್ಸು ಸ್ಪ್ಲಿಟ್ ಅಪ್ ಆದರೆ ಅದನ್ನು ನಾರ್ಮಲ್ ಝೀಮನ್ ಎಫೆಕ್ಟ್ ಅಂತ ಕರಿತೀವಿ. ಆ್ಯಂಡ್ ಅನಮಲಸ್ ಝೀಮನ್ ಎಫೆಕ್ಟ್ ಅಂತ ಅಂದರೆ ದ ಸ್ಪ್ಲಿಟಿಂಗ್ ಅಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇಂಟು ಮೋರ್ ದ್ಯಾನ್ 3 ಸ್ಪೆಕ್ಟ್ರಲ್ ಲೈನ್ಸ್. ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಆಗಿ ಮೋರ್ ದ್ಯಾನ್ 3 ಸ್ಪೆಕ್ಟ್ರಲ್ ಲೈನ್ಸ್ ಆಗಿ ಅದು ಡಿವೈಡ್ ಆಗ್ತಾ ಇದೆ ವಿತ್ ಇನ್ ಪ್ರೆಸೆನ್ಸ್ ಆಫ್ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ in presence of weak magnetic field is called anomalous Zeeman effect. ಅರ್ಥ ಆಗ್ತಿದೆಯಾ? ಸೊ there are two types of Zeeman effect, normal Zeeman effect, anomalous Zeeman effect. The spectral line splits up into
2 or 3 in presence of strong magnetic field is called normal Zeeman effect, and the spectral line splits up into number of spectral lines in presence of weak magnetic field is called anomalous Zeeman effect. These types of Zeeman effect will be studied in detail in the next classes. Okay, thank you.